ಹರಿ ಓಂ ಎಲ್ಲರಿಗೂ. ನಾನು ಇಲ್ಲಿ ಎಲ್ಲರಿಗೂ ಶ್ಲೋಕ ಅಥವಾ ಸ್ತೋತ್ರನ ಕಲಿಬೇಕು ಅಂತ ಆಸೆ ಇರುತ್ತೆ ಅಲ್ವಾ. ಆಸಕ್ತಿ ಇರೋರು ಪಾಪ ಅದನ್ನ ಉಚ್ಚಾರಣೆ ಮಾಡಲಿಕ್ಕೆ ಬರೋದಿಲ್ಲ ಅಂತ ಏನು ಮಾಡ್ತಾರೆ, ಇಲ್ಲ ಕೇಳಿಸ್ಕೊಳ್ತಾರೆ, ಇಲ್ಲ ಅಂತಂತಂದ್ರೆ ಮನಸ್ಸಲ್ಲೇ ಅವರಿಗೆ ಹೇಗೆ ಬರುತ್ತೋ ಹಾಗೆ ಹೇಳ್ಕೊಂಡು ಸುಮ್ಮನಾಗಿ ಹೋಗ್ತಾರೆ. ನಿಮಗೂ ಕಲಿಯೋಕೆ ಆಸಕ್ತಿ ಇದೆಯಾ, ನಿಮಗೂ ಕಲಿಯೋ ಇಂಟ್ರೆಸ್ಟ್ ಇದೆಯಾ? ಹಾಗಿದ್ರೆ ನನ್ನ ವಿಡಿಯೋನ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತೀನಿ. ನೀವು ನೋಡಿ ನಾನು ಯಾವ ರೀತಿ ಶ್ಲೋಕನ ನಾನು ಹೇಳ್ಕೊಡ್ತೀನಿ ಅಂತ ಅಂದ್ಬಿಟ್ಟು ನೀವು ಕಲೀಲಿಕ್ಕೆ ನಿಮಗೂ ಈಸಿ ಆಗುತ್ತೆ. ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂತಂದ್ರೆ, ಸ್ತೋತ್ರ ಅಂದಿದ ತಕ್ಷಣ ಎಲ್ಲರಿಗೂ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂತಂದ್ರೆ ಸ್ತೋತ್ರಗಳಲ್ಲಿ ನಮಗೆ 12ರಿಂದ 15 ಸ್ಟ್ಯಾನ್ಸಸ್, ಇಲ್ಲಾಂದ್ರೆ ಕೆಲವೊಂದು ಸ್ತೋತ್ರಗಳಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿನೇ ನಮಗಿರುತ್ತೆ. ಅದು ಉಚ್ಚಾರಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಕೆಲವೊಂದ್ಸಲ ಏನಪ್ಪ ಇಷ್ಟೊಂದು ಒಟ್ಟಿಗೆ ಹೇಗೆ ಕಲಿಯೋದು ಅನ್ನೋದು ಕೂಡ ನಮಗೆ ಅನ್ಸುತ್ತೆ. ನಾವು ಮನುಷ್ಯರಲ್ವಾ, ಸಹಜ, ನಮಗೆ ಅದು ಅನ್ಸೋದು ತಪ್ಪಿಲ್ಲ. ಸೊ ಹಾಗಾಗಿ ನಾನು ಈಗ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಆ ಒಂದೊಂದು ಸ್ತೋತ್ರನು ಒಂದು 4 ಲೈನ್ ಆಗಿ ಒಂದೊಂದು ಸ್ಟ್ಯಾನ್ಸ್ ಆಗಿ ಮಾಡಿ ಶ್ಲೋಕದಲ್ಲಿ ನಾನು ನಿಮ್ಗೆ ಹೇಳಿಕೊಡ್ತೀನಿ. ಹಾಗಾಗಿ ನಿಮಗೂ ಕಲೀಲಿಕ್ಕೆ ಈಸಿ ಆಗುತ್ತೆ. ಮತ್ತೆ ಆ ಒಂದು ದೊಡ್ಡ ಸ್ತೋತ್ರನು ಆರಾಮಾಗಿ ನೀವು ಪಠಿಸ್ಬೋದು. ನಿಮಗೆ ನಾನು ಹೇಳ್ಕೊಡೋ ಸ್ತೋತ್ರ ಶ್ಲೋಕ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಓಕೆನಾ? ಬನ್ನಿ ಈಗ ಒಂದೊಂದೇ ಶ್ಲೋಕಗಳನ್ನ ಕಲಿಯೋಣ. ಹರಿ ಓಂ ಎಲ್ಲರಿಗೂ. ಈಗ ಸಂಕಟನಾಶನ ನಾಮ ಶ್ರೀ ಗಣೇಶ ಸ್ತೋತ್ರ ಕಡೇ ಶ್ಲೋಕ ಅಂದರೆ ಕಡೇ ಅಧ್ಯಾಯನ ನಾವು ಈಗ ಹೇಳೋಣ. ಅಷ್ಟೋಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಮತ್ತೊಮ್ಮೆ ಹೇಳೋಣ. ಅಷ್ಟೋಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಲಾಸ್ಟ್ ಶ್ಲೋಕ ಹೇಳಾದ್ಮೇಲೆ ಇದನ್ನ ನಾವು ಹೇಳಬೇಕು. ಶ್ರೀ ನಾರದ ಪುರಾಣೇ ಸಂಕಟನಾಶನಂ ನಾಮ ಶ್ರೀ ಗಣೇಶ ಸ್ತೋತ್ರಂ ಸಂಪೂರ್ಣಂ. ಈ ಥರ ನಾವು ಹೇಳಿದಾಗ ಒಂದು ಸ್ತೋತ್ರನ ನಾವು ಪೂರ್ತಿ ಕಂಪ್ಲೀಟಾಗಿ ಹೇಳಿದ್ದೀವಿ, ಸಂಪೂರ್ಣವಾಗಿ ಗಣೇಶ ನಿನಗೆ ಅರ್ಪಣೆ ಮಾಡಿದ್ದೀವಿ ಅಂತ ಹೇಳೋದನ್ನ ನಾವು ಈ ರೀತಿ ಹೇಳ್ತೀವಿ. ನೋಡಿದ್ರಾ? ಇಷ್ಟ ಆಯ್ತಾ? ತುಂಬ ಚಿಕ್ಕದಾಗಿದೆ, ಚೊಕ್ಕವಾಗಿದೆ, ಮತ್ತೆ ಈಸಿಯಾಗೂ ಕಲಿಬೋದು, ಹೌದಲ್ವಾ? ನಿಮ್ಮೆಲ್ಲರಿಗೂ ನಾನು ಹೇಳ್ಕೊಡೋ ಶ್ಲೋಕ, ಸ್ತೋತ್ರ, ಮುಂದೆ ಹೇಳ್ಕೊಡೋ ಅಂಥ ಸಹಸ್ರನಾಮಗಳು ನಿಮಗಿಷ್ಟ ಆದರೆ ನನ್ನ ಚಾನಲ್